A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಜುಲೈ 30ಕ್ಕೆ ಬಾರ್ಲಹಳ್ಳಿ ಕ್ರಾಸ್ ಸಾಯಿಬಾಬಾ ಮಂದಿರದಲ್ಲಿ ಭವ್ಯ ಗುರುಪೌರ್ಣಿಮೆ. ಸಾಯಿ ಭಕ್ತರಿಗೆ ಶುಭ ಸುದ್ದಿ. ಜುಲೈ 30ರಂದು ಅದ್ದೂರಿ ಗುರುಪೌರ್ಣಿಮೆ ಮಹೋತ್ಸವ. ತಾಲೂಕಿನ ಕಾಗತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮದ ಬಾರ್ಲಹಳ್ಳಿ ಕ್ರಾಸ್ ಮುರುಗಮಲೆ ರಸ್ತೆಯ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಜುಲೈ 30ರ ಗುರುವಾರದಂದು ವಿಜೃಂಭಣೆಯ ಗುರುಪೌರ್ಣಿಮೆ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಧು, ದಿಲೀಪ್ ಕುಮಾರ್, ವಿಶ್ವ, ಶ್ರೀರಾಮರೆಡ್ಡಿ, ಮಂಜುನಾಥ್, ಅಯ್ಯಪ್ಪ ತಿಳಿಸಿದರು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿರುವ ಈ ವಿಶೇಷ ಮಹೋತ್ಸವದ ಅಂಗವಾಗಿ ಬಾಬಾ ಅವರಿಗೆ ವಿಶೇಷ ಅಲಂಕಾರ, ಅಭಿಷೇಕ ಹಾಗೂ ಪುಷ್ಪಾಲಂಕಾರ ಸೇವೆಗಳು ನೆರವೇರಲಿವೆ. ಅಂದು ಬೆಳಗ್ಗೆ 10 ಗಂಟೆಗೆ ಕಾಗತಿ ಶಾಮಣ್ಣ ಮತ್ತು ತಂಡದವರಿಂದ ನಾದಸ್ವರ ಕಚೇರಿ, ಮಧ್ಯಾಹ್ನ 1 ಗಂಟೆಗೆ ಕಾಗತಿ ಮಂಜುನಾಥ್ ಹಾಗೂ ಶ್ರೀಮತಿ ಲೀಲಾ ಲಕ್ಷ್ಮೀನಾರಾಯಣ ಅವರ ಸುಗಮ ಸಂಗೀತ, ಕೀಬೋರ್ಡ್, ರಾಜೇಶ್ ರಿದಮ್ ಪ್ಯಾಡ್, ಚಂದ್ರಶೇಖರ್ ದೊಡ್ಡಪುರ, ರಾತ್ರಿ 8 ಗಂಟೆಗೆ ಊಲವಾಡಿ ರಮೇಶ್ ಮತ್ತು ತಂಡದವರಿಂದ ಭಜನೆ ಕಾರ್ಯಕ್ರಮ, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಮಹಾಪ್ರಸಾದ ವಿನಿಯೋಗ. ಸುಮಾರು 15 ವರ್ಷಗಳ ನಿರಂತರ ಪ್ರಯತ್ನದ ಫಲವಾಗಿ ಈ ಭವ್ಯ ಬಾಬಾ ಮಂದಿರ ನಿರ್ಮಾಣಗೊಂಡಿದ್ದು, ಕಳೆದ 2 ವರ್ಷಗಳಿಂದ ನಿರಂತರ ಪೂಜಾ ಕಾರ್ಯಗಳು ನಡೆಯುತ್ತಿವೆ. ದೇವಾಲಯದ ಆವರಣದಲ್ಲಿ ಇನ್ನು ಕಾಂಪೌಂಡ್ ಗೋಡೆ, ಗೋಪುರ ನಿರ್ಮಾಣ ಮುಂತಾದ ಅಭಿವೃದ್ಧಿ ಕೆಲಸಗಳು ಬಾಕಿ ಇರುವುದರಿಂದ ದಾನಿಗಳು ಹಾಗೂ ಭಕ್ತಾದಿಗಳು ತನುಮನ ಧನಗಳಿಂದ ಸಹಕರಿಸಬೇಕಾಗಿ ಟ್ರಸ್ಟ್ ಮತ್ತು ಗ್ರಾಮಸ್ಥರು ಕೋರಿದ್ದಾರೆ. ಮಹೋತ್ಸವದ ದಿನದಂದು ಹಾಗೂ ಪ್ರತಿ ಗುರುವಾರ ನಡೆಯುವ ಅನ್ನದಾನ ಸೇವೆಗೆ ಭಕ್ತರು ತಮ್ಮ ಕೈಲಾದ ಕಾಣಿಕೆಯನ್ನ ಡಿಡಿ, ಚೆಕ್ ಅಥವಾ UPI ಮೂಲಕ ನೀಡಬಹುದಾಗಿದೆ. ಆದ್ದರಿಂದ ಸುತ್ತಮುತ್ತಲಿನ ಕಾಗತಿ, ಮುರುಗಮಲೆ ಹಾಗೂ ಇತರೆ ಗ್ರಾಮಗಳ ಸಮಸ್ತ ಸಾಯಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಸದ್ಗುರು ಸಾಯಿಬಾಬಾರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಬೇಕಾಗಿ ಪ್ರಮುಖರು ಹೇಳಿದರು. ನೋಡ್ರಕ್ಕ ಎಲ್ಲ ಮುಂದೆ ನೋಡಿ. महाराज की जय. ಶ್ರೀ ಸದ್ಗುರು ಸಾಯಿನಾಥ್ ಅವ್ರದ್ದು ಗುರುಪೌರ್ಣಿಮೆ ಪ್ರೋಗ್ರಾಮನ್ನು ತಾರೀಕು 30/7 ಗುರುವಾರದಂದು ಹಮ್ಮಿಕೊಂಡಿರ್ತೀವಿ. ಈ ಕಾಗತಿ ಗ್ರಾಮ ಪಂಚಾಯಿತಿಯ ಹಿರನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಸದ್ಗುರು ಸಾಯಿನಾಥ್ ಅವ್ರದ್ದು ವಿಶೇಷ ಕಾರ್ಯಕ್ರಮ ಗುರುಪೂರ್ಣಿಮೆಯನ್ನು ಹಮ್ಮಿಕೊಳ್ಬೇಕು ಅಂದ್ಬಿಟ್ಟು ಎಲ್ಲ ನಮ್ಮ ಪಂಚಾಯಿತಿಯಿಂದ, ಮುರುಗಮಲ ಪಂಚಾಯತಿಯಿಂದ, ಕಾಗತಿ ಪಂಚಾಯತಿಯಿಂದ, ಇತರ ಹಳ್ಳಿಗಳಿಂದ ಎಲ್ಲ ಸೇರಿ ಗುರುಪೂರ್ಣಿಮೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂದ್ಬಿಟ್ಟು ನಾವು ಸಂಕಲ್ಪ ಮಾಡಿಕೊಂಡು 30ನೇ ತಾರೀಕು ಗುರುಪೂರ್ಣಿಮೆಯನ್ನು 30/7/26 ಗುರುವಾರದಂದು ಅಜ್ಜುಣಂಬೆಯಿಂದ ಗುರುಪೂರ್ಣಿಮೆಯನ್ನು ಹಮ್ಮಿಕೊಳ್ಬೇಕು ಅಂದ್ಕೊಂಡಿದ್ದೀವಿ. ಆ ದಿನ ಬೆಳಗ್ಗೆ 10 ಗಂಟೆಗೆ ನಾದಸ್ವರ ಕಚೇರಿ ಇರುತ್ತೆ, ಇಲ್ಲೇ ಅಜ್ಜುಣಂಬೆಯಿಂದ ಇರುತ್ತೆ ಶಾಮಣ್ಣ ಅವರ ತಂಡದಿಂದ. ಮತ್ತು ಮಧ್ಯಾಹ್ನ 1 ಗಂಟೆಗೆ ಸುಗಮ ಸಂಗೀತ ಇರುತ್ತೆ. ಕಾಗತಿ ಮಂಜುನಾಥ್ ಮತ್ತು ಶ್ರೀ ಲೀಲಾ ಲಕ್ಷ್ಮೀನಾರಾಯಣ ಅವರಿಂದ ಕೀಬೋರ್ಡ್, ರಾಜೇಶ್ ರಿದಮ್ ಪ್ಯಾಡ್, ಚಂದ್ರಶೇಖರ್ ದೊಡ್ಡಪುರ ಇವರಿಂದ
ಮತ್ತು ರಾತ್ರಿ 8 ಗಂಟೆಗೆ ಭಜನೆ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಉಲೋಳಿ ರಮೇಶ್ ಮತ್ತು ಅವ್ರ ತಂಡದಿಂದ. ಆದ್ದರಿಂದ ಮತ್ತು ಅನ್ನದಾನ ಬೆಳಗ್ಗೆಯಿಂದ ಅನ್ನದಾನ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ ಗಂಟೆ ಅನ್ನದಾನ ಇರುತ್ತೆ. ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಬಂದು ಸ್ವಾಮಿ ಗುರುಗಳ ಆಶೀರ್ವಾದ ಪಡೆದು ಎಲ್ಲರ ತೀರ್ಥದರ್ಶನ ತಗೊಳ್ಬೇಕಂದ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಸುಮಾರು 15 ವರ್ಷದಿಂದ ಇಲ್ಲಿ ಪ್ರಯತ್ನ ಮಾಡಿ ಬಾಬಾ ಗುಡಿಯನ್ನು ಕಟ್ಟಿರ್ತೀವಿ. ಸುಮಾರು 1-2 ವರ್ಷದಿಂದ ಪೂಜೆಯನ್ನು ಗುರುವಾರ ಎಲ್ಲ ದಿನಗಳಿಂದ ಪೂಜೆ ಹಮ್ಮಿಕೊಂಡಿರ್ತೀವಿ. ಇನ್ನು ಇಲ್ಲಿ ಸುಮಾರು 2 ಎಕರೆ ಜಮೀನಿದೆ. ನಾವು DC ಕನ್ವರ್ಷನ್ಗೆ ಹಾಕಿರ್ತೀವಿ. ಆದರೆ ಇನ್ನೂ ಅದು ನಮ್ಗೆ ಆರ್ಡರ್ ಬಂದಿಲ್ಲ. ಆದ್ರೂ ಇಲ್ಲಿ ಕಾಂಪೌಂಡ್ ಕಳ್ಳರ ಕಾಡ ಜಾಸ್ತಿ ಆಗಿಬಿಟ್ಟಿದೆ. ಆದ್ದರಿಂದ ಇಲ್ಲಿ ಕಾಂಪೌಂಡು ಮತ್ತು ಇನ್ನೂ ಗೋಪುರ ಸ್ವಲ್ಪ ಕೆಲಸ ಇರುತ್ತೆ. ದಾನಿಗಳು ದಯವಿಟ್ಟು ತಮ್ಮ ತನುಮನನ್ನು ಕೊಟ್ಟು ಸಹಕರಿಸಬೇಕಾಗಿ ಎಲ್ಲರೂ ಪ್ರಾರ್ಥಿಸ್ತೀವಿ.